ಹಾಯ್ ಎವ್ರಿವನ್, ವೆಲ್ಕಮ್ ಟು ನಿತಿಕ್ಷಾ ನಿಮಿಕ್ಷಾ ಚಾನಲ್. ಸಮ್ಮರ್ ಹತ್ರ ಬಂತು ಅಂತ ಅಕ್ಕ ಆಗಿರುವಂತಹ ಪೂರ್ವಿ ಬಂದಿಳೆ ಅಂತ ಮಕ್ಕಳೆಲ್ಲ ಒಂದೇ ಹಠ. ಏನಪ್ಪ ಅಂತಂದರೆ ಈಶಾ ಫೌಂಡೇಶನ್ ತೋರ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ. ಸೊ ಅದ್ರ ಜೊತೆಯಲ್ಲಿ ಬೈಕಲ್ಲಿ ಎಲ್ಲರೂ ಹತ್ಕೊಂಡು ಒಂದೇ ಸಮನೆ ಈಶಾ ಕಡೆಗೆ ತಲೆ ಹಾಕಿದ್ರು. ಇದು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಈಶಾ ಫೌಂಡೇಶನ್ನ ಆದಿಯೋಗಿ ಸ್ಟ್ಯಾಚ್ಯೂ ಇರುವಂತಹ ಜಾಗ. ಹೋಗೋ ದಾರಿನಲ್ಲಿ ಸುಮಾರು ಅಂಗಡಿಗಳಿರೋದನ್ನು ನಾವು ನೋಡ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ಮಕ್ಕಳಂತೂ ಹಠ ಹಿಡಿಲಿಲ್ಲ, ಅದು ಬೇಕು ಇದು ಬೇಕು ಅಂತ. ಯಾಕಂದರೆ ತುಂಬಾ ಬಿಸಿಲು ಕಾಡುವಂಥದ್ದು ಅಲ್ಲಾಗಿತ್ತು. ದೂರದಿಂದ ನೋಡೋಕ್ಕೆ ಶಿವನ ಸ್ಟ್ಯಾಚ್ಯೂ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಹತ್ತತ್ರ ಬರ್ತಾ ಇದ್ದಂಗೆ ಮಕ್ಕಳಂತೂ ತುಂಬ ಖುಷಿಪಟ್ಟರು. ಇಷ್ಟು ದೊಡ್ಡದಾಗಿ ಕಾಣಿಸುತ್ತಾ, ನಾವು ನೈಟ್ ಟೈಮ್ ನೋಡಿದ್ದೀರಿ ಬಟ್ ಡೇ ಟೈಮ್ ನೋಡಿಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ನೈಟ್ ಟೈಮಲ್ಲಿ ಇರುವಂತಹ ಮಜಾ ಬೇರೆ. ಲೇಸರ್ ಲೈಟು ಜೊತೆಯಲ್ಲಿ ಸದ್ಗುರು ಅವರ ವಾಯ್ಸ್ ಓವರ್ ಕೇಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾತ್ರ ಮಿಸ್ ಮಾಡ್ಕೊಬಾರ್ದು ಅಂತ ಅನಿಸುತ್ತೆ. ನೀವು ವಿಸಿಟ್ ಮಾಡೋದಾದರೆ ಈವ್ನಿಂಗ್ ಟೈಮು ಆದಷ್ಟು ಆ ಒಂದು ವಿಡಿಯೋನ ನೋಡೋಕ್ಕೆ ಅಥವಾ ಲೇಸರ್ ಲೈಟನ್ನು ನೋಡೋಕ್ಕೆ ಬನ್ನಿ, ಆಯಿತಾ. ಸೊ ಇಲ್ಲಿ ಎಂಟ್ರಿನಲ್ಲೇ ಅವರು ಪಾರ್ಕಿಂಗ್ ಅಂತೇಳ್ಬಿಟ್ಟು ಚಾರ್ಜಸ್ ಮಾಡ್ತಾರೆ. 20 ರೂಪಾಯಿ ಚಾರ್ಜ್ ಮಾಡಿದ್ರು ಟೂ ವೀಲರ್ಗೆ. ನೀವು ನೋಡ್ತಾ ಇರುವಂಥದ್ದು ನಾಗಮಂಟಪ ಅಂತಂದರೆ ಎಂಟ್ರೆನ್ಸಲ್ಲೇ ಬರುವಂಥದ್ದು. ಮಕ್ಕಳು ಬ್ರೇಕ್ ಬೇಕು ಅಂತೇಳಿ ಒಂದು ಚಾಕ್ಲೇಟನ್ನು ಹಾಕ್ಕೊಂಡು ನಡೆಯುವಂಥ ಜಾಗ ಇದೆಯಲ್ಲ ಅಂತ ನಡೆಯೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಲಿಪ್ಪರ್ಸ್ನ ಬಿಡೋಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ. ಅದಕ್ಕೇನು ಚಾರ್ಜಸ್ ಇಲ್ಲ. ಬಟ್ ಏನಪ್ಪ ಅಂದರೆ ಅವರೇ ಕೊಡುವಂತಹ ಚೀಲದಲ್ಲಿ ಏನು ಮಾಡಬೇಕು, ಆ ಸ್ಲಿಪ್ಪರ್ಸ್ನ ಹಾಕಿದ್ರೆ ನೆಕ್ಸ್ಟ್ ಜಾಗಕ್ಕೆ ಕಳಿಸ್ತಿರು ಹೋಗಿ ಅಂತ ಹೇಳ್ತಾರೆ. ಎಲ್ಲಿ ಬರುತ್ತೆ ಅಂತ ನಮ್ಗಲ್ಲಿ ಗೊತ್ತಾಗಲ್ಲ. ಇಲ್ಲಿ ಎಂಟರ್ ಟು ನಾಗಮಂಟಪ. ಸೊ ನಾಗಮಂಟಪಕ್ಕೆ ದಾರಿ ಇರೋದನ್ನು ನೀವು ನೋಡ್ಬೋದು. ಇಲ್ಲಿ ನಾಗಮಂಟಪಕ್ಕೆ ಒಳಗಡೆ ಎಂಟ್ರಿ ಕೊಟ್ಟರೆ ಇಮಿಡಿಯೇಟಾಗಿ ಶುರು ಮಾಡ್ತಾರೆ. ಇಲ್ಲಿ ದಯವಿಟ್ಟು ಕ್ಯಾಮ್ರಾವನ್ನು ಆಫ್ ಮಾಡಿ ಅಂತ. ಅದಾಗಿದ ತಕ್ಷಣ ಇಲ್ಲಿಂದ ಹೊರಗಡೆ ಬರುವಂಥ ಸಮಯ, ಇಲ್ಲಿ ವಿಭೂತಿಯನ್ನು ಹಚ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ನಮಗೆ ಕಾಣಿಸುತ್ತೆ, ನಮಗೆ ಬೃಹತಾಕಾರವಾದಂತಹ ಆದಿಯೋಗಿ ಶಿವನ ಸ್ಟ್ಯಾಚ್ಯೂ. ತುಂಬಾ ಖುಷಿಯಾಗುತ್ತೆ. ಸೊ ಆಲ್ರೆಡಿ ನಿತೀಕ್ಷಾ ಎಲ್ಲರೂ ಬರ್ಮಾಡ್ತಾ ಇದ್ದಾಳೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಟು ದಿಸ್ ಚಾನಲ್. ಇನ್ನು ಇಲ್ಲಿ ಬಂದಮೇಲೆ ನಿಮಗೆಲ್ಲ ಗೊತ್ತೇ ಇದೆ ಯಾವ ಥರ ಇಮೇಜ್ ತಕ್ಕೋತಾರೆ ಅಂಥೇಳಿ. ನೀವೆಲ್ಲ ಕಡೆ ನೋಡಿರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಇವರು ಕೂಡ ಶುರು ಮಾಡಿದ್ರು, ಸರಿ ಆಯಿತು ನಾವು ಈ ಥರ ಫೋಟೋ ತೆಗಿಬೇಕು ಅಂತ. ನಾವು ವಿಚಿತ್ರವಾಗಿ ಹೇಗೆ ಟ್ರೈ ಮಾಡೋಣ ಅಂತ. ಅಷ್ಟರಲ್ಲೇ ಹಿಂದೆ ಇರುವಂಥದ್ದನ್ನು ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಒಬ್ಬರು ಹಿಂದೆ ಒಬ್ಬರು ನಿಂತ್ಕೊಂಡ್ರು. ಅಷ್ಟರಲ್ಲಿ ಶುರು ಮಾಡಿದ್ಲು ನಿಮೀಕ್ಷಾ. ಏನಪ್ಪ ಅಂದರೆ, ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆ ಕಡೆ ನಡೀತಾ ಹೋದರೆ ನೀವು ನೋಡ್ತಾ ಇದ್ರಲ್ಲ, ಆ ಚೀಲದಂತಹ ಇರುವಂತಹ ಮ್ಯಾಟ್ ಇಲ್ಲ ಅಂದಿದ್ರೆ ಆ ಕಲ್ಲುಗಳ ಮೇಲೆ ನಡೆಯೋಕ್ಕಂತೂ ಖಂಡಿತ ಆಗ್ತಿರಲಿಲ್ಲ. ಅದೊಂದು ಏರ್ಪಾಟ್ ಮಾಡಿದ್ದಾರೆ. ಆರಾಮಾಗಿ ಆ ಮ್ಯಾಟ್ನ ಮೇಲೆ ಹೋಗ್ಬೋದು. ಸೊ ಅಷ್ಟೊಂದು ಕಾಲೇನು ಸುಡೋದಿಲ್ಲ. ಹತ್ರ ಹೋಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಜಾಗ ಇದೆ ಸುತ್ತಮುತ್ತ ಅಂತ. ತುಂಬ ದೊಡ್ಡದಾಗಿರುವಂತಹ ಜಾಗ ನಿಮಗೆ ಕಾಣಿಸುತ್ತೆ. ಈ ಏನು ಮೆಟ್ರೋ ಪಿಲ್ಲರ್ ಥರ ಕಾಣಿಸ್ತಿದೆ, ಆ ಮೆಟ್ರೋ ಪಿಲ್ಲರ್ ಒಳಗಡೆನೆ ನಮಗೆ ಲೇಸರ್ ಲೈಟನ್ನು ಈವ್ನಿಂಗ್ ಟೈಮ್ ನೋಡ್ತಿರಲ್ಲ, ಆ ಲೇಸರ್ ಲೈಟ್ನ ಬಿಡುವಂಥದ್ದು. ಮಂಟಪದ ವಿಸಿಟ್ ಹಾಕಿದ್ಮೇಲೆ ಅಲ್ಲಿ ಅಂದರೆ ಶಿವನ ಸ್ಟ್ಯಾಚ್ಯೂ ಕೆಳಗಡೆ ನೋಡಿದಾಗ ಅಲ್ಲಿ ಮಕ್ಕಳಿಗೆ ತೀರ್ಥ ಮತ್ತು ಪ್ರಸಾದವನ್ನು ಕೊಡ್ತಾರೆ. ತೊಗೊಂಡು ನಾವೇನು ಮಾಡಬೇಕಪ್ಪ ಅಂದರೆ, ನಂದಿಯನ್ನು ನೋಡಿಕೊಂಡು ಸದ್ಯ ಹತ್ತಿರದಲ್ಲಿರುವಂತಹ ಒಂದು ಬಾಯಾರಿಕೆ ತಡ್ಸೋಕ್ಕೆ ಅಂತ ಒಂದು ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ನೀರನ್ನ ಕುಡ್ಕೊಂಡು ಹೊರಗಡೆ ಬರ್ಬೋದು. ಅಲ್ಲಿ ಹೊರಗಡೆ ಬರೋದು ಅಂತಂದರೆ ಇನ್ನೂ ಹತ್ತಿರದಲ್ಲೇ ಒಂದು ಚಿಕ್ಕದಾಗಿರುವಂಥ ಅಂಗಡಿ ಕೂಡ ಮಾಡಿದ್ದಾರೆ. ಆ ಅಂಗಡಿನಲ್ಲಿ ನೀವು ಕೆಲವೊಂದು ಐಟಮ್ನ ಬೈ ಮಾಡ್ತಂದರೆ ಬೈ ಮಾಡ್ಬೋದು. ಬಟ್ ಎಲ್ಲೋ ಒಂದು ಕಡೆ ನೀವೇನು ಆನ್ಲೈನಲ್ಲಿ ನೋಡ್ತೀರಾ ಅದೆಲ್ಲ ನಿಮಗಿಲ್ಲಿ ಅವೈಲೇಬಲ್ ಇರುತ್ತೆ. ಸ್ವಲ್ಪ ರೇಟು ಕಾಸ್ಟ್ಲಿ ಇರುತ್ತೆ. ಸೊ ಸುಸ್ತಾಗಿ ನಡೆಯೋಕ್ಕೆ ಶುರು ಮಾಡಿದ್ರು. ಈಗೇನಪ್ಪ ಅಂದರೆ ಸ್ಲಿಪ್ಪರ್ ಹಾಕಬೇಕು. ಸ್ಲಿಪ್ಪರ್ಗೇನಪ್ಪ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ಕೊಟ್ಟಿರುವಂಥ ಸ್ಲಿಪ್ಪರ್ಸು ಇಲ್ಲಿ ಸಿಗುತ್ತೆ. ಇಲ್ಲಿ ಅವ್ರೇನು ಮಾಡ್ತಾರೆ, ಅಲ್ಲಿಂದ ಕಾರಲ್ಲಿ ತೊಗೊಂಬಂದು ಇಲ್ಲಿ ಇಡೋಕ್ಕೆ ರೆಡಿ ಮಾಡ್ತಾರೆ. ಇಲ್ಲಿ ನಾವೇನು ಮಾಡ್ಬೋದು, ಸ್ಲಿಪ್ಪರ್ಸನ್ನು ಕಲೆಕ್ಟ್ ಮಾಡ್ಕೊಬೋದು. ಸೊ ಅದೇ ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ನ ಇಲ್ಲಿ ಕೊಡೋದು ನೀವು ಸುಮಾರು ಕಡೆ ನೋಡಿರ್ತೀರ. ಸೊ ಈ ರೀತಿ ಅಲ್ಲಿಂದ ಕಾರಲ್ಲಿ ತಂದು ಇದನ್ನು ಕೊಟ್ಟಾಗ ಮತ್ತೆ ನಾವು ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ರಿ ಹೊರಗಡೆ ಬರೋಕ್ಕೆ. ಅಲ್ಲಿ ಎಲ್ಲೇ ನೋಡಿದ್ರೂ ಕೂಡ ನಿಮಗೆ ಶಿವನ ಸ್ಟ್ಯಾಚ್ಯೂ ಎತ್ತರದಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಸುತ್ತಮುತ್ತ ನಿಂತರೂ ಕೂಡ ಅದನ್ನೇ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದು ಮಲ್ಲಿಗೆ ಮಾತು ಅನ್ನೋಂತಹ ಹೋಟೆಲು. ತುಂಬ ವಿಸ್ತಾರವಾಗಿರುವಂತಹ ಜಾಗ. ಸೊ ಅದೇ ರೀತಿಯಾಗಿ ಪ್ರೈಸಸ್ ಕೂಡ ವಿಸ್ತಾರವಾಗೇ ಇದೆ. ಸೊ ನೀವು ಏನು ಬೇಕಾದರೂ ಟೇಸ್ಟನ್ನ ಸವಿಬೋದು. ಟೇಸ್ಟ್ ಬಗ್ಗೆ ಕೇಳ್ತೀರಾ? ಸೊ ಒಂದು ಮೀಡಿಯಮ್ ಆಗಿರುತ್ತೆ, ಆವರೇಜ್ ಆಗಿರುತ್ತೆ. ವಿಧಿ ಇಲ್ಲ ಅನ್ನುವಂಥವ್ರು ಅಲ್ಲಿ ತೊಗೊಳ್ಳೇಬೇಕಾಗತ್ತೆ. ಯಾಕಂದರೆ ಸಿಟಿ ತುಂಬ ಹೊರಗಡೆ ಇರೋದ್ರಿಂದ ಇಲ್ಲೇನಾದರೂ ನೀವು ಸರಿ ಹತ್ರ ಇರುತ್ತೆ, ಸಿಟಿ ಹೋಗೋಣ ಬಿಡು ಅಂತ ಅಂದ್ಕೊಂಡ್ರೆ ಹೊರಗಡೆ ಹೋಗೋಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ಇನ್ನು ಚಿಕ್ಕಬಳ್ಳಾಪುರ ಟೀ ಎಷ್ಟು ಫೇಮಸ್ ಅಂತ ಗೊತ್ತೇ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಟೀ ಸೆಂಟರ್ಸ್ ಇದೆ. ಇಲ್ಲಿ ಮಾತ್ರ ಟೀ ಮಿಕ್ಸ್ ಮಾಡಿ ಕೊಡುವಂತಹ ನೆಸ್ಕೆಫೆ ಆ ಥರದ್ದೇ ಕೊಡ್ತಾರೆ. ಅಂಥ ಟೀ ಏನು ಇಲ್ಲ ಅಂತ ಹೇಳ್ಬೋದು. ಅದಾಗಿದ ತಕ್ಷಣ ಹೊರಗಡೆ ಬಂದರೆ ಮತ್ತೆ ಇನ್ನೂ ಒಂದು ಈಶಾ ಅವ್ರದ್ದೇ ಇರುವಂತಹ ಇನ್ನೂ ಒಂದು ನಿಮಗೇನಪ್ಪ ಅಂದರೆ ಹೋಟೆಲ್ ಕಾಣಿಸುತ್ತೆ. ಐ ಥಿಂಕ್ ಇದು ಚಂದ್ರಮುಖಿ ಅಂತ ಹೋಟೆಲು. ಅಲ್ಲಿಂದ ಮತ್ತೆ ನಾವೇನಪ್ಪ ಅಂದರೆ ಇಷ್ಟೊಂದು ಆಲ್ರೆಡಿ ಶುರು ಮಾಡಿದ್ದಾರೆ, ಹೆಂಗೆ ಹೋಗೋದು ಬೈಕ್ವರೆಗೂ ಅಂತ.
ಅದಕ್ಕೇನಪ್ಪ ಅಂದರೆ ನಾವೇ ಪ್ಲ್ಯಾನ್ ಮಾಡ್ಕೊಬೇಕು. ಬೈಕವ್ರಿಗೆ ಹೋಗ್ಬೇಕಪ್ಪ ಅಂದರೆ ಇದೇ ನಾನು ಹೇಳಿದಂತಹ ಚಂದ್ರಮುಖಿ ಅನ್ನುವಂತಹ ಇನ್ನೊಂದು ಹೋಟಲು. ಇಲ್ಲಿರುವಂಥದ್ದು 2 ಹೋಟೆಲ್ಸೇ ನಿಮಗೆ ಸಿಗುವಂಥದ್ದು. 2 ಹೋಟೆಲಲ್ಲೇ ನೀವು ಎಂಜಾಯ್ ಮಾಡಬೇಕು. ಈಗ ಬೈಕ್ ಹತ್ರ ಯಾರು ಫಸ್ಟ್ ಹೋಗ್ತಾರೋ ಅವರಿಗೆ ಪ್ರೈಸ್ ಕೊಡ್ತೀರ ಅನ್ನೋದಕ್ಕೆ ಆ ನೋವನ್ನು ಮರೆತುಬಿಟ್ಟು, ಅಂದರೆ ಆ ಬಿಸಿಲಲ್ಲಿ ಹೋಗೋದು ಹೆಂಗಪ್ಪ ಅಂತ ಮರೆತುಬಿಟ್ಟು ಓಡ್ಕೊಂಡು ಬೈಕ್ ಹತ್ರ ಹೋದರು. ಅಲ್ಲಿಂದ ನಾವೇನು ಮಾಡ್ಬೋದು, ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ನೀವೇನು ನೋಡ್ತಾ ಇದ್ದೀರಾ ಮತ್ತೆ ಅದೇನೇ ತ್ರಿಶೂಲ ನಾಗಮಂಟಪ. ಇದು ನಾಗಮಂಟಪದ ಆಪೋಸಿಟ್ ಇರುವಂಥದ್ದೇ ಶಿವನ ಆದಿಯೋಗಿ ಸ್ಟ್ಯಾಚ್ಯು. ಸುತ್ತಮುತ್ತ ಬೆಟ್ಟಗಳು ಕವರ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಹೈವೇನಲ್ಲಿ ಎತ್ತಿ ಕಾಣಿಸೋದಿಲ್ಲ. ಆ ಬೆಟ್ಟವನ್ನು ಇಳಿದು ಬಂದಾಗ ಮಾತ್ರ ನಮಗೆ ಈ ಈಶಾ ಫೌಂಡೇಶನ್ ಇರುವಂತಹ ಜಾಗ ಗೊತ್ತಾಗುತ್ತೆ. ಇದು ಬೈಕ್ ಪಾರ್ಕಿಂಗು. ಬೇರೆ ಟೈಮಲ್ಲಿ ಇದೇ ಥರ ಪಾರ್ಕಿಂಗ್ ನೀಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಬೈಕ್ಸ್ ಬಂದಿರ್ತವೆ, ಅಷ್ಟು ಕಾರುಗಳು ಬಂದಿರ್ತವೆ. ಆದಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇನ್ನೂ ತುಂಬ ಬಿಲ್ಡ್ ಮಾಡುವಂಥ ಏರಿಯಾ ಇದೆ. ಈಗ ಹೊರಡುವಂಥ ಸಮಯ ಆಯಿತು. ಅದಕ್ಕೆ ಕೊನೆಯದಾಗಿ ಶಿವನ ಸ್ಟ್ಯಾಚ್ಯೂನ ನೋಡಿಕೊಂಡು ಹೊರಡೋಣ ಅಂತ ಶುರು ಮಾಡಿದ್ರಿ. ಮಕ್ಕಳಂತೂ ಶಿವನ ಸ್ಟ್ಯಾಚ್ಯೂ ನೋಡ್ತಾ ಬಾಯ್ 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 ಅಂತ ಹೇಳ್ತಾಯಿದ್ರು. ಸೊ ಅದೊಂಥರ ಅವ್ರಿಗೆ ಏನೋ ಫ್ರೆಂಡ್ನೇ ಮೀಟ್ ಮಾಡಿದೆ ಅನ್ನೋ ಥರ ಖುಷಿ ಇತ್ತು ಅವ್ರಿಗೆ. ಈ ಜಾಗ ನಾವು ಹೇಳಿದ್ನಲ್ಲ, ಬೆಟ್ಟದ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದಂಥ ಜಾಗ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲಾಸ್ಟ್ ಟೈಮ್ ಮಾಡೋಂಥ ವಿಡಿಯೋನ ತುಂಬ ಇಷ್ಟಪಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಒನ್. ಸೊ ಸಬ್ಸ್ಕ್ರೈಬ್ ದ ಚಾನಲ್ ಒನ್ಸ್ ಅಗೇನ್.